ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು KKR ಅವ್ರು ಏನು ಕತೆ ಇದು, ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಹಂಗೆ ಪಟ್ ನನಗೆ ಅಪಾಯಿಂಟ್ ಮಾಡ್ಕೊಂತಿದಾರಲ್ಲ. ಅಭಿಷೇಕ್ ನಾಯರ್ನ ಫಸ್ಟು ಹೆಡ್ ಕೋಚ್ ಆಗಿ ಅಪಾಯಿಂಟ್ ಮಾಡಿದಂಗೆ ಇಲ್ಲಿ ಅಸಿಸ್ಟೆಂಟ್ ಕೋಚ್ ಸ್ಥಾನ ಖಾಲಿ ಉಳಿತು. ಅಸಿಸ್ಟೆಂಟ್ ಕೋಚ್ಗೆ ಶೈನ್ ವಾಟ್ಸನ್ನ ಅಪಾಯಿಂಟ್ ಮಾಡಿಬಿಟ್ರು. ಅದು ಕೂಡ ರೀಸೆಂಟಾಗಿ ಬಂದಿದ್ದ ಅಪ್ಡೇಟು. ಇವಾಗ ಬೌಲಿಂಗ್ ಕೋಚ್ನ ಅಪಾಯಿಂಟ್ ಮಾಡಿಬಿಟ್ಟವ್ರೆ. ಟೀಮ್ ಸೌದಿ ಎಂಟ್ರಿ ಕೊಟ್ಟಿದ್ದಾರೆ, ಮತ್ತೆ IPLಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದೋಗ್ಬಿಟ್ಟಿದ್ರು ಟೀಮ್ ಸೌದಿ ಅವರು, ಇವಾಗ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಈ ನ್ಯೂಜಿಲ್ಯಾಂಡ್ನ ಲೆಜೆಂಡು T20ಯ ಸ್ಪೆಷಲಿಸ್ಟು ಏನೇನು ಅವ್ರೇನು ಆಡ್ತಾರೆ, ಬಂದರೆ ಬೌಲಿಂಗ್ ಹೇಳ್ಕೊಂಡು ಕೊಡ್ತಾರೆ ಅಷ್ಟೇ. ಸೊ ಓಕೆ, ಒಳ್ಳೆ ಬೌಲರ್ನೇ ಅಪಾಯಿಂಟ್ ಮಾಡಿದರೆ ನೋಡೋಣ ಹಿಂಗೆ ಇರುತ್ತೆ KKR ಅವ್ರನ್ನ ಪರ್ಫಾರ್ಮೆನ್ಸ್. ಇವರ ಸ್ಟಾಫ್ ನೋಡ್ತು ಅಂದರೆ, ಕೋಚಿಂಗ್ ಸ್ಟಾಫ್ ನೋಡ್ತು ಅಂದರೆ ಯಾಕೋ ಒಂಥರ ಸಾಲಿಡ್ ಆಗಿದೆ ನೋಡಿ. ಬ್ಯಾಟಿಂಗ್ ಕೋಚ್ ನೋಡಿ, ಬೌಲಿಂಗ್ ಕೋಚ್ ನೋಡಿ, ಇಬ್ಬರು ಸಾಲಿಡ್ ಆಗಿರುವಂಥವ್ರು. T20 ಸ್ಪೆಷಲಿಸ್ಟ್ಗಳನ್ನೇ ಬ್ಯಾಟಿಂಗ್ ಕೋಚ್ ಆಗಿ ಜೊತೆಗೆ ಬೌಲಿಂಗ್ ಕೋಚ್ ಆಗಿ ಇಟ್ಟಿರುವಂಥದ್ದು ಅಭಿಷೇಕ್ ನಾಯರ್. ಇವ್ರು ಎಲ್ಲರಿಗಿಂತ ಹೆಡ್ ಕೋಚು. ನೋಡೋಣ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ KKR ಅಂತ. ಒಂಥರ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ಇವ್ರ ಕೋಚಿಂಗ್ ಸ್ಟಾಫು. ಅಪ್ಡೇಟ್ ನಂಬರ್ 2, ಫ್ಯಾಫ್ ಡು ಪ್ಲೆಸಿಸ್ ಅವರು RCB ಫ್ಯಾನ್ಸ್ಗಳನ್ನ ನೆನೆಸ್ಕೊಂಡ್ಬಿಟ್ಟವ್ರೆ ಗುರು. ಹೌದು, ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಈ ಸೀಸನ್ ರಿಲೀಸ್ ಆಗ್ಬೋದು, ಇನ್ನು ರಿಲೀಸ್ ಆಗ್ತಾರೆ. ಈಗ RCB ಫ್ಯಾನ್ಸ್ ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ಫ್ಯಾನ್ಸ್ ನೆನ್ಸ್ಕೋಬೇಕಾಗಿ ನೋಡೋಕೆ ಹೋಯ್ತು ಅಂದ್ರೆ RCB ಫ್ಯಾನ್ಸ್ಗಳನ್ನ ನೆನ್ಸ್ಕೊಂತವ್ರೆ. RCB ಕೊಟ್ಟಂತ ಮರ್ಯಾದೆ ಏನಿದೆಯಲ್ಲ, ಅದು ಫ್ಯಾಫ್ ಡು ಪ್ಲೆಸಿಸ್ಗೆ CSK ಫ್ಯಾನ್ಸ್ಗಳು ಕೊಟ್ಟಿಲ್ಲ, CSKನೂ ಕೊಟ್ಟಿಲ್ಲ. ಅಷ್ಟು ವರ್ಷ ಆಡಿದರೆ ಯಾರು ಕೂಡ ಕೊಟ್ಟಿಲ್ಲ RCB ಕೊಟ್ಟಂತ ಮರ್ಯಾದೆ. ಆ 3 ವರ್ಷ ಏನು ಕೊಟ್ಟರು RCB ಫ್ಯಾನ್ಸ್ಗಳು ಜೊತೆಗೆ RCB ಮ್ಯಾನೇಜ್ಮೆಂಟ್ ಏನು ಕೊಡ್ತೋ ಅಷ್ಟರ ಮಟ್ಟಿಗೆ ಮರ್ಯಾದೆ ಅಂತೂ ಫ್ಯಾಫ್ ಡು ಪ್ಲೆಸಿಸ್ ಕೊಟ್ಟಿರೋ. ಅದಕ್ಕೋಸ್ಕರ ಇವಾಗಲೂ ಕೂಡ ಫ್ಯಾಫ್ ಡು ಪ್ಲೆಸಿಸ್ ಅವರು ನೆನ್ಸ್ಕೊಂತಾರೆ. RCB ಫ್ಯಾನ್ಸ್, ಐ ಮಿಸ್ ಯು ಆಲ್ ಅಲಾಟ್, ಯು ಗೈಸ್ ಮೀನ್ಸ್ ವಾಟ್ ಟು ಮೀ ಅಂತ ಹೇಳಿದ್ದಾರೆ. ಸೊ ಇದಕ್ಕಿಂತ ಬೇಕಾಗಿರೋ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೌದು, ಎಲ್ಲೇ ಹೋಗ್ರಿ, ಯಾವುದೇ ಫ್ರಾಂಚೈಸ್ಗಾರು ಆಡಲಿ, ಹೌದು RCB ಬಿಟ್ಟಿರ್ಬೋದು, ಬೇರೆ ಫ್ರಾಂಚೈಸ್ಗೆ ಆಡ್ತಾ ಇರ್ಬೋದು, ಇನ್ನು ಮುಂದೆ ಆಡದೇ ಇರ್ಬೋದು, ಬಟ್ ಈ ಥರ ಒಂದು ನಮ್ಮನ್ನ ನೆನೆಸ್ಕೊಂತಾರಲ್ಲ ಒಬ್ರು, ಎಲ್ಲರಿಗೂ ಬರಲ್ಲ ಈ ಥರ, ಎಲ್ಲೋ ವೆರಿ ಫ್ಯೂಗೆ ಬರೋದು. ಅಪ್ಡೇಟ್ ನಂಬರ್ 3, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಮೊದಲನೇ ಟೆಸ್ಟ್ ಮ್ಯಾಚ್ ಡೇ 1 ಕಂಪ್ಲೀಟ್ ಆಗಿದೆ. ಬುಮ್ರಾಗೆ 5 ಫಾರ್ ಬಂದಿದೆ. 159ಕ್ಕೆ ಆಲ್ಔಟ್ ಆಗಿರುವಂಥ ಸೌತ್ ಆಫ್ರಿಕನ್ ಟೀಮು ಟ್ರಾಜಿಡಿ ಅನುಭವಿಸಿದರೆ ಫಸ್ಟ್ ಇನ್ನಿಂಗ್ಸಲ್ಲೇ. ಬುಮ್ರಾಗ್ 5 ಫಾರು, ಈ ಕಡೆಯಿಂದ ಅಕ್ಷರ್ ಪಟೇಲ್ 1 ವಿಕೆಟು, ಸಿರಾಜ್ ಅಣ್ಣಂಗೆ 2 ವಿಕೆಟು, ಕುಲ್ದೀಪ್ 2 ವಿಕೆಟ್ ಬೀಳ್ತಾ ಇದ್ದಂಗೆ ಏನು ಈ ಮ್ಯಾಚ್ ಒನ್ ಸೈಡ್ ಆಗೋ ಥರ ಕಾಣಿಸ್ತಾ ಇದೆ. ಇಂಡಿಯಾದ 1 ವಿಕೆಟ್ ಬಿದ್ದಿದೆ, 32ರಲ್ಲಿ ಆಡ್ತಾ ಇದ್ದಾರೆ. ಏನು ಇವ್ರು ಸ್ಲೋ ಆಗಿ ಆಡಿದ ಕತೆ ಇವ್ರದ್ದು ಸೌತ್ ಆಫ್ರಿಕನ್ಸ್ದು. ಮ್ಯಾಚ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಬೇಕು, ಸ್ವಲ್ಪ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು, ಒಂದು ಸ್ವಲ್ಪ ಮಜಾ ಕ್ರಿಯೇಟ್ ಮಾಡಬೇಕು ಮ್ಯಾಚಲ್ಲಿ. ಇವ್ರು ಫಸ್ಟಿಂದನೇ ಈ ಥರ ಉದ್ರುಕೊಂಡು ಹೊರಟೋಗ್ಬಿಡ್ತು ಅಂತಂದರೆ 130, 159 ಕಾಲ್ಔಟ್ ಆಗೋಗ್ಬಿಡ್ತು ಅಂದರೆ ಮಜಾ ಬರೋದಿಲ್ಲ ನಮಗೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಈ ಮ್ಯಾಚ್ ಅಂತ. ಶುಭ್ಮನ್ ಗಿಲ್ ಟಾಸ್ನ ಇವತ್ತು ಸೋತರು. ಟಾಸ್ನ ಸೋತ್ಬಿಟ್ಟು ನಮಗೆ ಬೌಲಿಂಗ್ ಸಿಕ್ತು, ಅವ್ರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು. ನೋಡಿ ಈ ಥರ ಕಚ್ಕೊಂಡಿದ್ದಾರೆ. ಶುಭ್ಮನ್ ಗಿಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಟಾಸ್ನ ಸೋಲ್ತಾ ಇದ್ದಂಗೆ, ನಾನು ಟಾಸ್ನ ಯಾಕೋ ಗೆಲ್ತಾನೆ ಇಲ್ಲ, ನಾನು ಕ್ಯಾಪ್ಟನ್ ಆದಾಗಿಂದ ನಾನು ಅಂದ್ಕೊಂಡಿದ್ದೀನಿ ಟಾಸ್ ಯಾವಾಗ ಗೆಲ್ತೀನಿ ನಾನು WTC ಫೈನಲ್ಲೇ ಟಾಸ್ ಗೆಲ್ತೀನಿ ಅಂತ. ಅಂದರೆ ಇನ್ನೂ ಒಂದು 2 ವರ್ಷ ನಾವು ಟಾಸ್ ಆಗಿಲ್ಲ, WTC ಫೈನಲ್ವರೆಗೂ ವೆಯ್ಟ್ ಮಾಡ್ತೀನಿ. ಇವಾಗಿನ ಸೈಕಲ್ ಸ್ಟಾರ್ಟ್ ಆಗಿದೆಯಲ್ಲ, WTC ಫೈನಲ್ವರೆಗೂ ಕೂಡ ಟಾಸ್ ಆಗಿಲ್ಲ ನಾನು, ಅಲ್ಲಿ ಗೆದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲ, ಎಲ್ಲೂ ಗೆಲ್ಲೋದೇ ಬೇಡ ಗುರು, ಮ್ಯಾಚ್ ಗೆದ್ರೆ ಸಾಕು ನಮಗೆ, ಟಾಸ್ ಗೆಲ್ಲೋದೇನು ಬೇಕಾಗಿಲ್ಲ ನಮಗೆ, ಮ್ಯಾಚ್ ಗೆದ್ರೆ ಸಾಕು. ಅಪ್ಡೇಟ್ ನಂಬರ್ 4, ಜಸ್ಪ್ರೀತ್ ಬುಮ್ರಾನ ರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ODI ಸೀರೀಸ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ, ಈ ಟೆಸ್ಟ್ ಸೀರೀಸ್ ಆದ್ಮೇಲೆ ಸ್ಟಾರ್ಟ್ ಆಗ್ತಿದೆಯಲ್ಲ, ಇದಕ್ಕೆ ರೆಸ್ಟ್ ಮಾಡ್ತಂತೆ. ಮಾಡಲಿ ಪರವಾಗಿಲ್ಲ. ಏನಕ್ಕೆ ಅಂದರೆ ಇನ್ನೂ ODI ವರ್ಲ್ಡ್ ಕಪ್ ಬರೋದಿನ ಸುಮಾರು ಹೊತ್ತಿದೆ. ಸೊ ODIಸಲ್ಲೇನು ಜಾಸ್ತಿ ಇವರಿಗೆ ಸ್ಟ್ರೆಸ್ ಕೊಡುವಂಥ ಅಗತ್ಯತೆ ಏನಿಲ್ಲ. ಇಲ್ಲಿ ಟೆಸ್ಟಲ್ಲಿ ಹೆಂಗಿದ್ರು ಕೂಡ ಒಂದು ಸ್ವಲ್ಪ ಮ್ಯಾಚ್ ಇರೋದ್ರಿಂದ ಜಾಸ್ತಿ ವರ್ಕ್ಲೋಡ್ ಆಗೋದ್ರಿಂದ ಸ್ವಲ್ಪ ಮ್ಯಾನೇಜ್ ಮಾಡಲಿ ಅನ್ನೋ ಕಾರಣದಿಂದ T20 ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ. ಸೊ ಆದ್ದರಿಂದ ರೆಸ್ಟ್ ಕೊಡೋದ್ರಲ್ಲಿ ಒಂದು ಸ್ವಲ್ಪ ನ್ಯಾಯ ಇದೆ. ಯಾವಾಗಲೂ ಉಗಿತಾ ಇದ್ದೆ ಏನು ರೆಸ್ಟ್ ಬೇಕಾ ಅಂತ, ಇವಾಗ ಒಂದು ಸ್ವಲ್ಪ ನ್ಯಾಯ ಇದೆ ಅಂತ ಹೇಳ್ಬೋದು. ಅಲ್ಲೂ ಆಡಿ ಇಲ್ಲೂ ಆಡಿ ಜೊತೆಗೆ T20 ವರ್ಲ್ಡ್ ಕಪ್ ಹಂಗೆ ಪಟ್ಟಣ ಹೋಗಬೇಕು ಅಂತಂದರೆ ಸ್ವಲ್ಪ ಆಗ್ಬೋದು, ಸ್ವಲ್ಪ ವರ್ಕ್ಲೋಡ್ ಮ್ಯಾನೇಜ್ಮೆಂಟಲ್ಲಿ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಪರವಾಗಿಲ್ಲ, ರೆಸ್ಟ್ ಕೊಡಲಿ ODI ಸೀರೀಸಲ್ಲಿ, ಬೇರೆಯವ್ರಿಗೆ ಅವಕಾಶ ಸಿಗಲಿ. ಅಪ್ಡೇಟ್ ನಂಬರ್ 5, ಜಿತೇಶ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಫೈನಲಲ್ಲಿ ಇವ್ರದ್ದು ಇತ್ತಲ್ಲಪ್ಪ ಕಾಂಟ್ರಿಬ್ಯೂಷನು, ಮ್ಯಾಚ್ ಗೆಲ್ಲುವಂಥ ಕಾಂಟ್ರಿಬ್ಯೂಷನ್ ಇವ್ರದ್ದು ಇತ್ತಲ್ಲ. ಅಂದರೆ ಟ್ರೋಫಿ ಗೆಲ್ಲೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ವಿ ಅಂತಂದರೆ, ವಿ ವಾಂಟೆಡ್ ಟು ವಿನ್ ಟ್ರೋಫಿ ಫಾರ್ ವಿರಾಟ್ ಕೊಹ್ಲಿ. RCBಗಿಂತ ವಿರಾಟ್ ಕೊಹ್ಲಿ ಟ್ರೋಫಿ ಗೆಲ್ಲಬೇಕಾಗಿತ್ತು. ನನ್ನ ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಏನೋ ಮಾಡಬೇಕು ಅಂತ ಇತ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ಅವ್ರಿಗೆ ಈ ಥರ ಒಂದು ಮಾಡಬೇಕು, ಅಂದರೆ ಟ್ರೋಫಿ ಗೆಲ್ಲಿಸ್ಬೇಕು ಅಂತ ನನಗೆ ದೇವರ ನನಗೆ ಕಳಿಸ್ದಂಗಿತ್ತು. ಅಂದರೆ ಅವ್ರು ಒಂದು ಮ್ಯಾಚ್ ಮಾತ್ರ, ಫೈನಲ್ಸ್ ಮಾತ್ರ ಪರ್ಫಾರ್ಮ್ ಮಾಡಿಲ್ಲ, ಇರೋಬರೋ ಮ್ಯಾಚ್ಗಳನ್ನ ತೊಗೊಂಡು ನೋಡ್ತಾರೆ. ಜಿತೇಶ್ ಶರ್ಮಾ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಿದ್ರು, ಈ RCBಯ ಪ್ರತಿಯೊಂದರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು ಜಿತೇಶ್ ಶರ್ಮಾ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಬಿಹೈಂಡ್ ದ ವಿಕೆಟ್ಸ್ ನಿಂತ್ಕೊಂಡು ಬ್ಯಾಟಿಂಗ್ ಕೂಡ ಆಡಿಕೊಂಡು. ಸೊ ಅವ್ರ ವೈಫಿಗೆ ಅವ್ರು ಹೇಳಿರೋದು ಇಷ್ಟೇ ಅಂತೆ, ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಅದು IPLಲ್ಲಿ ಈ ಥರ ಕಾಂಟ್ರಿಬ್ಯೂಟ್ ಮಾಡಬೇಕಾಯ್ತು ಅಂತ ದೇವರು ಬರೆದ್ಬಿಟ್ಟು ಕಳಿಸಿದ ಅಂತ ಕಾಣಿಸುತ್ತೆ. ವಿರಾಟ್ ಕೊಹ್ಲಿ ಟ್ರೋಫಿ ಎತ್ತೋದನ್ನು ನೋಡಬೇಕು ಅಂತ ನಾನು
ಅಂದರೆ ಅರ್ಥ ಆಗುತ್ತೆ ಅಂತ ಕಾಣಿಸುತ್ತೆ. ಒಟ್ಟಾರೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ, ಅದು ವಿರಾಟ್ ಕೊಹ್ಲಿ ಅವರು ಟ್ರೋಫಿ ಎತ್ತಾರೆ ಅಂತಂದರೆ ಆ ಕಾಂಟ್ರಿಬ್ಯೂಷನಿಂದ ಅವ್ರಿಗೆ ಇದಕ್ಕಿಂತ ಖುಷಿ ಇನ್ನೂ ಒಂದಾಗಲ್ವಂತೆ. ಇದಿಷ್ಟು ಆಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್.